ಕರೆನ್ಸಿ ಬರ್ತಾ ಇದೆ. ನಮ್ಮ ಕೈಯಲ್ಲಿರುವಂತ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 500 ನೋಟ್ಗಳು ಇನ್ನು ಮುಂದೆ ನಡೆಯೋದಿಲ್ವಾ? RBI ತಂದಿರುವಂತ ಡಿಜಿಟಲ್ ರೂಪಿ ಅಂದ್ರೆ ನಿಜವಾಗ್ಲೂ ಏನು, ಈ ಡಿಜಿಟಲ್ ರೂಪಿಯನ್ನ ಹೇಗೆ ಬಳಸಬೇಕು ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫೋನ್ ಪೇ, ಗೂಗಲ್ ಪೇಗಿಂತ ಇದು ಹೊಸ ಅಥವಾ ಬಿಟ್ಕಾಯಿನ್ ತರಹದ ಕ್ರಿಪ್ಟೋ ಕರೆನ್ಸಿನ? ಇದು ನಿಜಕ್ಕೂ ಕೂಡ ಸೇಫಾ? ಮುಂದೆ UPI ಅನ್ನೇ ರೀಪ್ಲೇಸ್ ಮಾಡುತ್ತಾ? ಇಂಥ ಪ್ರತಿಯೊಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆದಂತ ಆನ್ಸರ್ನ ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸಾಕಷ್ಟು ಜನರಿಗೆ ಡಿಜಿಟಲ್ ರೂಪಿಯನ್ನ ಹೇಗೆ ಯೂಸ್ ಮಾಡಬೇಕು ಮೊಬೈಲ್ ಅಲ್ಲಿ ಅನ್ನುವಂತ ಕನ್ಫ್ಯೂಷನ್ ಇದೆ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಹಣವನ್ನ 2 ರೂಪದಲ್ಲಿ ಮಾತ್ರ ನೋಡಿದ್ದೀವಿ. ಒಂದು ನಮ್ಮ ಕೈಯಲ್ಲಿರುವಂತ ಇಂಥ ಕ್ಯಾಶ್, ಇನ್ನೊಂದು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಾಣುವಂತ ಬ್ಯಾಲೆನ್ಸ್ ಆಗಿರುತ್ತೆ. ಆದ್ರೆ ಈಗ RBI ಈ ಎರಡಕ್ಕೂ ಭಿನ್ನವಾಗಿ ಮತ್ತೊಂದು ರೂಪವನ್ನ ಪರಿಚಯಿಸಿರುವಂತದ್ದು, ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ಈ ರೂಪಿ ಅಥವಾ ಡಿಜಿಟಲ್ ರೂಪಿ ಅಂತ ಹೇಳ್ತೀವಿ. ಈ ಹೆಸರೇ ಕೇಳ್ತಿದ್ದಂತೆ ಸಾಕಷ್ಟು ಜನರಿಗೆ ಇದು ಫೋನ್ ಪೇ ತರನಾ, ಗೂಗಲ್ ಪೇಗೆ ಕಾಂಪಿಟೇಷನ್, ಬಿಟ್ಕಾಯಿನ್ ತರಹದ ಡಿಜಿಟಲ್ ಮನಿನ ಅನ್ನುವಂತ ಒಂದಷ್ಟು ಕನ್ಫ್ಯೂಷನ್ ಬಂದಿದೆ. ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಸ್ನೇಹಿತರೆ. ಈ ರೂಪಿ ಅಂತಂದ್ರೆ ಸಿಂಪಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವಂತ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಅಂದ್ರೆ ನಿಮ್ಮ ಕೈಯಲ್ಲಿರುವಂತ 100 ರೂಪಾಯಿ ನೋಟು ಎಷ್ಟು ಲೀಗಲ್ ಟೆಂಡರ್ ಆಗಿದೆಯೋ, ನಿಮ್ಮ ಮೊಬೈಲ್ ಅಲ್ಲಿರುವಂತಹ 100 ರೂಪಾಯಿ ಡಿಜಿಟಲ್ ರೂಪಿ ಕೂಡ ಅಷ್ಟೇ ಲೀಗಲ್ ಟೆಂಡರ್ ಆಗಿರುತ್ತೆ. ಸೊ ಒಂದು ಪೇಪರ್ ರೂಪದಲ್ಲಿರುತ್ತೆ, ಇನ್ನೊಂದು ಸಂಪೂರ್ಣ ಡಿಜಿಟಲ್ ರೂಪದಲ್ಲಿರುತ್ತೆ. ಅಷ್ಟೇ ವ್ಯತ್ಯಾಸ. ಅಲ್ಲಿದ್ರು 100 ರೂಪಾಯಿ, ಮೊಬೈಲ್ ಅಲ್ಲಿದ್ರು ಕೂಡ 100 ರೂಪಾಯಿ. ಇದರ ಮೌಲ್ಯ ಕೂಡ ಯಾವತ್ತಿಗೂ ಕೂಡ ಚೇಂಜ್ ಆಗೋದಿಲ್ಲ. ಸೊ ಒಂದು ಡಿಜಿಟಲ್ ರೂಪಿ 100 ರೂಪಾಯಿ ಅಂತಂದ್ರೆ ಅದು ಯಾವಾಗ್ಲೂ ಕೂಡ 100 ರೂಪಾಯಿ ಆಗಿರುತ್ತೆ. ಆದ್ರೆ ಇಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲದಂತ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ. ಸೊ ಇವತ್ತು ನಾವು ಹೆಚ್ಚು ಯೂಸ್ ಮಾಡುವಂಥದ್ದು ಯಾವ್ದು ಹೇಳಿ? ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ. ಇದು ನಿಜವಾದ ಹಣ ಅಲ್ಲವೇ ಅಲ್ಲ. ಸೊ ಇದು ಕೇವಲ ಒಂದು ಪೇಮೆಂಟ್ ಆಪ್ಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿರುವಂತಹ ಹಣವನ್ನ ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ಕಳಿಸುವಂತ ಒಂದು ಮಾಧ್ಯಮ ಆಗಿರುತ್ತೆ ಸ್ನೇಹಿತರೆ. ವ್ಯಾಲೆಟ್ ನಲ್ಲಿ ಇಟ್ಕೊಳ್ಳೋದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು RBI ಬಿಡುಗಡೆ ಮಾಡಿದಂತ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಇದೊಂದು ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇಡೀ ಕಾನ್ಸೆಪ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದನ್ನ ಇನ್ನೂ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನಿಮ್ಮ ಒಂದು ದಿನನಿತ್ಯದ ಜೀವನವನ್ನೇ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಪೆಟ್ರೋಲ್ ಬಂಕ್ ನಲ್ಲಿ ಪೇಮೆಂಟ್ ಅನ್ನ ಮಾಡಬೇಕು, ಸೊ ರೆಸ್ಟೋರೆಂಟ್ ನಲ್ಲಿ ಬಿಲ್ ಅನ್ನ ಕಟ್ಟಬೇಕು, ಅಥವಾ ಮೆಡಿಕಲ್ ಶಾಪ್ ನಲ್ಲಿ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತಂದ್ರೆ QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿ UPI ಪೇಮೆಂಟ್ ಅನ್ನ ಮಾಡಿದೀರಾ ಅಂತ ಅನ್ಕೊಳ್ಳಿ. ಆದ್ರೆ ಸ್ಕ್ರೀನ್ ಮೇಲೆ ಪ್ರೊಸೆಸಿಂಗ್ ಅಂತ ಕಾಣಿಸ್ತಿರುತ್ತೆ, ಪೆಂಡಿಂಗ್ ಅಂತ ಇರುತ್ತೆ, ಅಥವಾ ಬ್ಯಾಂಕ್ ಸರ್ವರ್ ಬಿಸಿ ಅಂತ ಬಂದಿರಬಹುದು. ಕೆಲವೊಮ್ಮೆ ನಮ್ಮ ಅಕೌಂಟ್ ನಿಂದ ಹಣ ಡಿಡಕ್ಟ್ ಕೂಡ ಆಗಿರುತ್ತೆ, ಆದ್ರೆ ಮರ್ಚೆಂಟ್ ಗೆ ಕ್ರೆಡಿಟ್ ಮಾತ್ರ ಆಗಿರೋದಿಲ್ಲ. ಮತ್ತೊಮ್ಮೆ ಮರ್ಚೆಂಟ್ ಸರ್ ಹಣ ಬಂದಿಲ್ಲ ಅಂತಾರೆ. ಸೊ ನಾವು ಅಕೌಂಟ್ ನಿಂದ ಕಡಿತ ಆಗಿದೆ ಸರ್, ನೋಡಿ ಕಟ್ ಆಗಿದೆ ಅಂತ ಹೇಳ್ಕೊಂಡು ಆ ಸ್ಕ್ರೀನ್ ಶಾಟ್ ಅನ್ನ ತೋರಿಸ್ತೀವಿ, ಬಟ್ ಅವರಿಗೆ ಬಂದಿರೋದಿಲ್ಲ. ಸೊ ಇದು ಇಬ್ರಿಗೂ ಕೂಡ ಆಗಿರುವಂತ ಕನ್ಫ್ಯೂಷನ್. ಸಾಕಷ್ಟು ಜನರಿಗೆ ಇದು ಆಗಿರುತ್ತೆ. ಕೆಲವೊಮ್ಮೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾದ್ರೆ ಯಾಕೆ ಹೀಗಾಗುತ್ತೆ? ಸೊ ಇದನ್ನ ನೀವು ಮೊದಲನೇದಾಗಿ ಅರ್ಥ ಮಾಡಿಸ್ಕೋಬೇಕು. ಸೊ ನಾನು ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. UPI ಅಂತಂದ್ರೆ ಅಕೌಂಟ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಆಗಿರುತ್ತೆ. ಸೊ ನೀವು ಪೇಮೆಂಟ್ ಮಾಡಿದ ಪ್ರತಿ ಸರಿ ನಿಮ್ಮ ಬ್ಯಾಂಕ್, ಮರ್ಚೆಂಟ್ ಬ್ಯಾಂಕ್, NPCI ಇವರ ನಡುವೆ ಮಾಹಿತಿ ವಿನಿಮಯ ಆಗಬೇಕಾಗತ್ತೆ ಈ 3 ವಿಚಾರದಲ್ಲಿ. ಸೊ ಈ ಒಂದು ಪ್ರೊಸೆಸ್ ನಲ್ಲಿ ಯಾವ್ದಾದ್ರೂ ಬ್ಯಾಂಕ್ ಸರ್ವರ್ ಬಿಸಿ ಇದ್ರೂ ಕೂಡ, ಮೇಂಟೆನೆನ್ಸ್ ನಡೀತಾ ಇದ್ರೂ ಕೂಡ, ನೆಟ್ವರ್ಕ್ ನಲ್ಲಿ ಸಮಸ್ಯೆ ಇದ್ರೂ ಕೂಡ ಟ್ರಾನ್ಸಾಕ್ಷನ್ ಡಿಲೇ ಆಗುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಕೆಲವೊಮ್ಮೆ ನಮಗೆ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಅಂತ ಕಾಣಿಸ್ತಿರುತ್ತೆ. ಆದ್ರೆ ಇದರಿಂದ UPI ಸೇಫ್ ಅಲ್ಲ ಅನ್ನುವಂತ ಅರ್ಥ ಅಲ್ಲ. ಸೊ UPI ಯಾವತ್ತಿದ್ರೂ ಕೂಡ ಜಗತ್ತಿನಲ್ಲೇ ಅತ್ಯಂತ ಯಶಸ್ವಿಯಾದಂತ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಗಳಲ್ಲಿ ಒಂದು ಸ್ನೇಹಿತರೆ. ಸೊ ಅದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ಪ್ರತಿಯೊಂದು ಟೆಕ್ನಾಲಜಿಗೂ ಕೂಡ ಕೆಲವೊಂದು ಟೆಕ್ನಿಕಲ್ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ, ಟೆಕ್ನಿಕಲ್ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಇಲ್ಲೇ RBI ತಂದಿರುವಂತ ಈ ರೂಪಿ ಸ್ವಲ್ಪ ವಿಭಿನ್ನವಾಗಿ ನಮಗೆ ಕೆಲಸ ಮಾಡುತ್ತೆ. ಸೊ ಇದನ್ನ ಟೋಕನ್ ಬೇಸ್ಡ್ ಡಿಜಿಟಲ್ ಕರೆನ್ಸಿ ಅಂತ ನಾವು ಕರಿತೀವಿ ಸ್ನೇಹಿತರೆ. ಅಂದ್ರೆ ಮೊದಲು ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ನಿಮಗೆ ಬೇಕಾದಷ್ಟು ಅಮೌಂಟ್ ಅನ್ನ
ಈ ವ್ಯಾಲೆಟ್ಗೆ ನೀವು ಅಂದ್ರೆ ಈ ರೂಪಿ ವ್ಯಾಲೆಟ್ಗೆ ನೀವು ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಪೇಮೆಂಟ್ ಮಾಡುವಾಗ ಪ್ರತಿ ಟ್ರಾನ್ಸಾಕ್ಷನ್ಗೂ ಮತ್ತೆ ಬ್ಯಾಂಕ್ ಅಪ್ರೂವಲ್ ಇಲ್ಲಿ ಬೇಕಾಗೋದಿಲ್ಲ. ಸೊ ಇಲ್ಲಿ ನಿಮಗೆ ಟೆಕ್ನಿಕಲ್ ಸಮಸ್ಯೆ ಕೂಡ ಕಮ್ಮಿ ಬರುತ್ತೆ. ಸೊ ನಿಮ್ಮ ಜೇಬ್ನಲ್ಲಿ ಕ್ಯಾಶ್ ಇಟ್ಕೊಂಡು ಅಂಗಡಿಯಲ್ಲಿ ಕೊಡೋ ತರಾನೇ ಇಲ್ಲಿ ವ್ಯಾಲೆಟ್ ನಲ್ಲಿ ಇರುವಂತ ಡಿಜಿಟಲ್ ಕರೆನ್ಸಿಯನ್ನೇ ಮರ್ಚೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಅದಕ್ಕಾಗಿ ಹಲವರು ಇದನ್ನ ಡಿಜಿಟಲ್ ಕ್ಯಾಶ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಸೊ ನಮ್ಮ ಒಂದು ಕೈಯಲ್ಲಿ ಈಗ 100 ರೂಪಾಯಿ ಇತ್ತು, ಒಬ್ರಿಗೆ 100 ರೂಪಾಯಿ ಕೊಡಬೇಕು ಅಂತಂದ್ರೆ ಹೆಂಗ್ ಕೊಡ್ತೀವೋ ಅದೇ ತರ ಡಿಜಿಟಲ್ ಕರೆನ್ಸಿ ಕೂಡ ಕೆಲಸ ಮಾಡುವಂಥದ್ದು. ಬಟ್ ಇಲ್ಲಿ ಎಲ್ರಿಗೂ ಬರುವಂತ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ, ಹಾಗಾದ್ರೆ ಇದು ಬಿಟ್ಕಾಯಿನ್ ತರಾನಾ ಅಂತ ಹೇಳ್ಕೊಂಡು, ಅಸಲಿಗೆ ಈ ರೂಪಿಗೂ ಕ್ರಿಪ್ಟೋ ಕರೆನ್ಸಿಗೂ ಯಾವುದೇ ಸಂಬಂಧ ಇಲ್ಲ ಸ್ನೇಹಿತರೆ. ಇಬ್ಬರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಬಹುತೇಕ ಜನರಲ್ಲಿರುವಂತ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಡಿಜಿಟಲ್ ರೂಪಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿನ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ಡಿಜಿಟಲ್ ಅನ್ನೋ ಪದ ಕೇಳ್ತಿದ್ದಂತೆ ಹೆಚ್ಚಿನವರಿಗೆ ಬಿಟ್ಕಾಯಿನು ಅಥವಾ ಕ್ರಿಪ್ಟೋ ಕರೆನ್ಸಿ ಅನ್ನುವಂತ ಒಂದು ನೆನಪಾಗಿ ಹೋಗ್ಬಿಡತ್ತೆ. ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಈ ಎರಡರ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಸೊ ಬಿಟ್ಕಾಯಿನ್ ಅನ್ನೋದು ಯಾವುದೇ ದೇಶದ ಸರ್ಕಾರ ಅಥವಾ ಸೆಂಟ್ರಲ್ ಬ್ಯಾಂಕ್ ಬಿಡುಗಡೆ ಮಾಡಿರುವಂತ ಕರೆನ್ಸಿ ಅಲ್ಲ. ಆದ್ರೆ ಬೆಲೆ ಸಂಪೂರ್ಣವಾಗಿ ಡಿಮಾಂಡು ಸಪ್ಲೈ ಆಗಿರ್ಬೋದು, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇವತ್ತು ಒಂದು ಬಿಟ್ಕಾಯಿನ್ ಲಕ್ಷಾಂತರ ರೂಪಾಯಿ ಇರಬಹುದು, ನಾಳೆ ಒಂದೇ ದಿನದಲ್ಲಿ ಅದರ ಬೆಲೆ ಕಂಪ್ಲೀಟ್ ಬಿದ್ದೋಗ್ಬೋದು ಅಥವಾ ಕಂಪ್ಲೀಟ್ ಏರಿಕೆ ಕೂಡ ಆಗ್ಬೋದು. ಅದಕ್ಕಾಗಿ ಹಲವರು ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾರೆ. ಬಟ್ ಇಲ್ಲಿ ನಿಮಗೆ ನಾನು ಈ ರೂಪಿ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀನಲ್ಲ, ಸೊ ಈ ರೂಪಿ ವಿಚಾರದಲ್ಲಿ ಹಾಗೇನು ಆಗಲ್ಲ. ಸೊ ಇದು ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಆದಂತಹ RBI ಬಿಡುಗಡೆ ಮಾಡಿರುವಂತಹ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದ್ರೆ CBDC. ಇದರ ಮೌಲ್ಯ ಯಾವತ್ತಿಗೂ ಕೂಡ ಚೇಂಜ್ ಆಗಲ್ಲ. ಸೊ ಒಂದು ಡಿಜಿಟಲ್ ರೂಪಿ 100 ರೂಪಾಯಿ ಅಂತಂದ್ರೆ ಅದು ಯಾವಾಗ್ಲೂ ಕೂಡ 100 ರೂಪಾಯಿ. ಒಂದು ಡಿಜಿಟಲ್ ರೂಪಿ 500 ರೂಪಾಯಿ ಅಂತಂದ್ರೆ ಯಾವಾಗ್ಲೂ 500 ರೂಪಾಯಿ. ಸೊ ಇದರಲ್ಲಿ ಪ್ರಾಫಿಟು ಇಲ್ಲ, ಲಾಸು ಇಲ್ಲ, ಟ್ರೇಡಿಂಗು ಇಲ್ಲ, ಇನ್ವೆಸ್ಟ್ಮೆಂಟ್ ಅನ್ನುವಂತ ಕಾನ್ಸೆಪ್ಟ್ ಕೂಡ ಇರೋದಿಲ್ಲ ಸ್ನೇಹಿತರೆ. ಸೊ ಇದು ನಿಮ್ಗೆ ಕೇವಲ ನಾವಿವತ್ತು ಬಳಸ್ತಿರುವಂತ ಭಾರತೀಯ ರೂಪಾಯಿಯ ಮತ್ತೊಂದು ಡಿಜಿಟಲ್ ರೂಪ ಆಗಿರುತ್ತೆ. ಸೊ ಈಗ ಇದಕ್ಕೊಂದು ಕ್ಲಾರಿಟಿ ಸಿಗ್ತಾ. ಸೊ ತುಂಬಾ ಜನರಿಗಿತ್ತು ಇದು ಬಿಟ್ಕಾಯಿನ್ ಅನ್ನುವಂಥದ್ದು. ಸೊ ಸರಿ, ಇದೀಗ ಮತ್ತೊಂದು ಮುಖ್ಯ ಪ್ರಶ್ನೆಗೆ ಬರೋಣ. ಸೊ ಇದನ್ನ ನಾವು ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ನಿಜ ಹೇಳಬೇಕು ಅಂತಂದ್ರೆ ಇದನ್ನ ಸ್ಟಾರ್ಟ್ ಮಾಡುವಂಥದ್ದು ಅಷ್ಟೇನು ಕಷ್ಟ ಇಲ್ಲ ಸ್ನೇಹಿತರೆ. ಈಗಾಗಲೇ ಭಾರತದಲ್ಲಿರುವಂತಹ ಹಲವಾರು ಬ್ಯಾಂಕ್ಗಳಲ್ಲಿ ಆಲ್ರೆಡಿ ಈ ರೂಪಿ ವ್ಯಾಲೆಟ್ ಸೇವೆಗಳು ನೀಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕು, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಅಥವಾ ಯೂನಿಯನ್ ಬ್ಯಾಂಕು, ಈ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆಗಿರ್ಬೋದು, ಹೀಗೆ ಸಾಕಷ್ಟು ಅನೇಕ ಬ್ಯಾಂಕ್ಗಳು ಈ ರೂಪಿ ವ್ಯಾಲೆಟ್ ಸೇವೆಗಳನ್ನ ಆಲ್ರೆಡಿ ಕೊಡ್ತಾ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ಅದು ವಿಸಿಬಲ್ ಕೂಡ ಆಗಿರುತ್ತೆ. ಆದ್ರೆ ಎಲ್ಲಾ ಬ್ಯಾಂಕ್ಗಳು ಒಂದೇ ರೀತಿಯ ಸರ್ವಿಸ್ಗಳು ಕೊಡ್ತವೆ ಅನ್ನೋದನ್ನ ಅನ್ಕೊಳ್ಬೇಡಿ. ಸೊ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಮೊದಲು ನಿಮ್ಮ ಬ್ಯಾಂಕು ಈ ರೂಪಿಯನ್ನ ಸಪೋರ್ಟ್ ಮಾಡುತ್ತಾ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾದ್ಮೇಲೆ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಮ್ಮೆ ನಿಮ್ಮ ಬ್ಯಾಂಕ್ ಸಪೋರ್ಟ್ ಮಾಡ್ತಿದೆ ಅನ್ನೋದನ್ನ ಕನ್ಫರ್ಮ್ ಆದ್ಮೇಲೆ ನೋಡಿ, ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ, ವಿಡಿಯೋವನ್ನ ನೋಡಿ. ಸೊ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಹೆಸರಿನ ಜೊತೆಗೆ ಈ ರೂಪಿ ಅಂತ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ SBI ಈ ರೂಪಿ, ICIC ಈ ರೂಪಿ, HDFC ಈ ರೂಪಿ, ಹೀಗೆ ಅಫಿಷಿಯಲ್ ಆಪ್ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲೇ ಬಹಳಷ್ಟು ಜನ ಮಾಡುವಂತ ಒಂದು ದೊಡ್ಡ ತಪ್ಪು ಏನ್ ಗೊತ್ತಾ, ಹೆಸರು ಒಂದೇ ಇದೆ ಅಂತ ನೋಡ್ಕೊಂಡು ಯಾವುದೋ ತಕ್ಷಣ ಏನ್ ಆಪ್ ಸಿಕ್ಬಿಡುತ್ತೋ ಅದನ್ನ ಡೌನ್ಲೋಡ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ಒಮ್ಮೆ ಡೆವಲಪರ್ ನೇಮ್ ಅನ್ನ ಖಂಡಿತ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಅಫಿಷಿಯಲ್ ಬ್ಯಾಂಕ್ ಪಬ್ಲಿಷ್ ಮಾಡಿದ್ಯಾ ಅನ್ನುವಂಥ ಒಂದು ಆಪ್ ಆಗಿರಬೇಕು. ಹಾಗಿದ್ರೆ ಮಾತ್ರ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಪಾಪ್ಯುಲರ್ ಆಪ್ ಆಗಿರ್ಬೋದು, ಫೇಕ್ ಆಪ್ ಆಗಿರ್ಬೋದು, ಡೂಪ್ಲಿಕೇಟ್ ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಹಾಗಾಗಿ ಡೌನ್ಲೋಡ್ ಮಾಡೋ ಮುನ್ನ ಅಫಿಷಿಯಲ್ ಆಪ್ ಅನ್ನೋದನ್ನ ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಸೊ ಈಗ ನೀವು ಯಾವುದೋ ಒಂದು XYZ ಯಾವುದೋ ಒಂದು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ತೀರಾ. ಸೊ ಈ ರೂಪಿ ಆಪ್ ನ ಡೌನ್ಲೋಡ್ ಮಾಡ್ತೀರಾ. ಸೊ ಸ್ನೇಹಿತರೆ, ಈಗ ನಾನು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನ ಇಲ್ಲಿ ನೀವು ವೆರಿಫಿಕೇಶನ್ಗೋಸ್ಕರ ಮಾಡ್ಕೊಳ್ಬೇಕಾಗತ್ತೆ. ಸೊ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಸೊ ವ್ಯಾಲೆಟ್ಗೆ ಒಂದು ಸೆಕ್ಯೂರ್ ಪಿನ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಫೋನ್ ಸಪೋರ್ಟ್ ಮಾಡಿದ್ರೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಅನ್ಲಾಕ್ ಕೂಡ ನೀವು ಅನೇಬಲ್ ಮಾಡ್ಕೋಬಹುದು. ಸೊ ಇದರಿಂದ ವ್ಯಾಲೆಟ್ ಇನ್ನಷ್ಟು ಸೆಕ್ಯೂರಿಟಿ ಆಗಿರುತ್ತೆ, ಸೊ ಸೇಫ್ ಆಗಿರುತ್ತೆ. ಸೊ ಕೆಲವು ಬ್ಯಾಂಕ್ಗಳು ವ್ಯಾಲೆಟ್ ಆಕ್ಟಿವ್ ಮಾಡೋದಕ್ಕೆ
ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೂಡ ಕೇಳಬಹುದು. ಇನ್ನು ಕೆಲವು ಬ್ಯಾಂಕ್ಗಳು ತಮ್ಮ ಮೊಬೈಲ್ ಬ್ಯಾಂಕಿಂಗ್ ಆಪ್ ಮೂಲಕ ವೆರಿಫಿಕೇಶನ್ ಅನ್ನ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ್ದು ಆಪ್ಷನ್ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದು ಸಂಪೂರ್ಣವಾಗಿ ಬ್ಯಾಂಕ್ ಪಾಲಿಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೊದಲ ಬಾರಿಗೆ ವ್ಯಾಲೆಟ್ ಆಕ್ಟಿವ್ ಮಾಡಿದ ತಕ್ಷಣ ಕೆಲವು ಬ್ಯಾಂಕ್ಗಳು ಸೆಕ್ಯೂರಿಟಿ ಕಾರಣದಿಂದ ಮೊದಲ 24 ಗಂಟೆಗಳ ಕಾಲ ಕಡಿಮೆ ಟ್ರಾನ್ಸಾಕ್ಷನ್ ಲಿಮಿಟ್ ಅನ್ನ ಕೊಡಬಹುದು. ನಂತರ ಅದು ನಾರ್ಮಲ್ ಲಿಮಿಟ್ ಗೆ ಬದಲಾಗುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಇಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ, ಅದಾದ್ಮೇಲೆ ಲಾಗಿನ್ ಆದ್ರಿ. ಸೊ ಈಗ ನಿಮ್ಮ ವ್ಯಾಲೆಟ್ ರೆಡಿ. ನೆಕ್ಸ್ಟ್ ಏನು? ಸೊ ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿರುವಂತಹ ಹಣವನ್ನ ವ್ಯಾಲೆಟ್ಗೆ ಲೋಡ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು 500 ರೂಪಾಯಿ ಅಂತ ಕೊಡ್ತೀನಿ ಅಥವಾ 1000 ರೂಪಾಯಿ ವ್ಯಾಲೆಟ್ಗೆ ಲೋಡ್ ಮಾಡ್ತೀನಿ. ಅದೇ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತೆ ಸ್ನೇಹಿತರೆ. ಅದೇ ಮೌಲ್ಯದ ಡಿಜಿಟಲ್ ರೂಪಿ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. ಸೊ ಇಲ್ಲಿ 500 ರೂಪಾಯಿ ಕಟ್ ಆಯ್ತು ಅಂತಂದ್ರೆ ಇಲ್ಲಿ 500 ರೂಪಾಯಿ ಬಂದ್ಬೀಳುತ್ತೆ. ಸೊ ಕೆಲವು ಬ್ಯಾಂಕ್ಗಳ ಆಪ್ಗಳಲ್ಲಿ ಅದು ಕೇವಲ ಟೋಟಲ್ ಬ್ಯಾಲೆನ್ಸ್ ಆಗಿ ನಿಮಗೆ ಕಾಣ್ಬೋದು. ಇನ್ನು ಕೆಲವು ಆಪ್ಗಳಲ್ಲಿ ನಿಮಗೆ ಡಿವಿಷನ್ ಇರುತ್ತೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಅಂದ್ರೆ ಈ ನೋಟ್ಗಳ ತರನೇ ಡಿಸ್ಪ್ಲೇ ಆಗಿರುತ್ತೆ. 100 ರೂಪಾಯಿ, ಆಮೇಲೆ 50, 200 ಆ ತರ ನಿಮಗೆ ಡಿಸ್ಪ್ಲೇ ಆಗಿರುತ್ತೆ. ಸೊ ಹೀಗೆ ಡಿಜಿಟಲ್ ಡಿನಾಮಿನೇಷನ್ ಆಗಿಯೂ ಕೂಡ ಕಾಣ್ಬೋದು. ಸೊ ಇದು ಸಂಪೂರ್ಣವಾಗಿ ಬ್ಯಾಂಕ್ ಆಪ್ ಯಾವ ರೀತಿ ಡಿಸೈನ್ ಮಾಡಿದ್ಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ವಿಷಯ ಮಾತ್ರ ಇಲ್ಲಿ ಬದಲಾಗೋದಿಲ್ಲ. ಸೊ ವ್ಯಾಲೆಟ್ ನಲ್ಲಿರುವಂತ ಪ್ರತಿಯೊಂದು ರೂಪಾಯಿ ಕೂಡ RBI ಬಿಡುಗಡೆ ಮಾಡಿದಂತ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಸೊ ನೀವು ಯಾವ ರೀತಿ ಈ ನೋಟನ್ನ ನೋಡ್ತೀರೋ ಅದೇ ತರ ಇಮೇಜ್ ಇಲ್ಲೂ ಕೂಡ ಇರುತ್ತೆ. ಸೊ ಒಂದು ಚಿಕ್ಕ ಎಕ್ಸಾಂಪಲ್ ನ ಕೊಡ್ತೀನಿ. ಸೊ ನಿಮ್ಮ ವ್ಯಾಲೆಟ್ ನಲ್ಲಿ ಒಂದು 500 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಓಕೆನಾ. ಸೊ ನೀವು ಒಂದು ಅಂಗಡಿಗೆ ಹೋಗಿ 180 ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಅಷ್ಟು 180 ರೂಪಾಯಿ ಆಗಿದೆ. ಸೊ ನೀವು ಪೇಮೆಂಟ್ ಮಾಡಿದ ತಕ್ಷಣ ವ್ಯಾಲೆಟ್ ನಲ್ಲಿ ಉಳಿದಿರುವಂತ ಅಮೌಂಟ್ ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಸೊ ಕೆಲವು ಆಪ್ಗಳಲ್ಲಿ ಅದು ಬ್ಯಾಲೆನ್ಸ್ ರೂಪದಲ್ಲಿ ಕಾಣಿಸಬಹುದು. ಇನ್ನು ಕೆಲವು ಆಪ್ಗಳಲ್ಲಿ ನಿಮಗೆ ಡಿನಾಮಿನೇಷನ್ ರೂಪದಲ್ಲೂ ಕೂಡ ಕಾಣಬಹುದು. ಅಂದ್ರೆ 10, 20 ಈ ರೀತಿ ಉಳ್ಕೊಂಡಿದೆ ಅಂತ ಹೇಳ್ಕೊಂಡು ಇದು ಆಪ್ ಇಂಟರ್ಫೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ನೀವು ಪ್ರತ್ಯೇಕವಾಗಿ ಏನನ್ನೂ ಕೂಡ ಲೆಕ್ಕ ಹಾಕೋ ಅಗತ್ಯ ಇಲ್ಲ. ಸೊ ನಾನೀಗ 180 ರೂಪಾಯಿ ಕೊಟ್ಟೆ, ಈಗ ನನ್ನ ಹತ್ರ ಎಷ್ಟಿದೆ ಯಾವುದೂ ಬೇಡ. ಇಡೀ ಪ್ರೋಸೆಸ್ ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಹೋಗ್ಬಿಡುತ್ತೆ. ಸೊ ಅದೇ ನಿಮ್ಗೆ ಲೆಕ್ಕ ಹಾಕಿ ತೋರಿಸ್ಬಿಡುತ್ತೆ. ಆದ್ರೆ ಸೊ ಈಗ ಶಾಪ್ ನಲ್ಲಿ ಪೇಮೆಂಟ್ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇದರ ಒಂದು ಪ್ರೋಸೆಸ್ ತುಂಬಾ ಸಿಂಪಲ್ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ನೀಡಿರುವಂತ ಈ ರುಪಿ ಆಪ್ ಇದೆಯಲ್ಲ ಅದನ್ನ ಓಪನ್ ಮಾಡಿ. ಸೊ ಪೇಮೆಂಟ್ ಆಪ್ಷನ್ ಹೋಗಿ ಅಲ್ಲಿ ನಿಮ್ಗೆ ಮರ್ಚೆಂಟ್ ನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲೇ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಯಾವ ಫೋನ್ ಪೇ QR ಕೋಡ್ ಆದ್ರೂ ಈ ರೂಪಿ ಮೂಲಕ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಇದು ಸಂಪೂರ್ಣ ಸತ್ಯ ಅಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಸೊ ಇದು ಮರ್ಚೆಂಟ್ ಬ್ಯಾಂಕ್ QR ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಆ ಮರ್ಚೆಂಟ್ ಈ ರೂಪಿಯನ್ನ ಸಪೋರ್ಟ್ ಮಾಡ್ತಿದ್ದಾನ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಪ್ರಸ್ತುತ RBI ತನ್ನ ಪೈಲಟ್ ಪ್ರಾಜೆಕ್ಟ್ ಅನ್ನ ಹಂತ ಹಂತವಾಗಿ ವಿಸ್ತರಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲ ಅಂಗಡಿಯಲ್ಲೂ ಕೂಡ ಈ ರೂಪಿ ಮಾಡೋದಕ್ಕಾಗತ್ತೆ ಅನ್ನೋಂಥದ್ದು ಸಾಧ್ಯ ಇಲ್ಲ ಸ್ನೇಹಿತರೆ. ಸಪೋರ್ಟ್ ಇರುವಂತ ಮರ್ಚೆಂಟ್ ಗಳ ಬಳಿ ಮಾತ್ರ ಆಗಿರುತ್ತೆ. ಸೊ ಈ ರೂಪಿ ಮೂಲಕ ಸುಲಭವಾಗಿ ಪೇಮೆಂಟ್ ಮಾಡಬಹುದು. ಸೊ ಹಾಗಾಗಿ ಎಲ್ಲಾ QR ಕೋಡ್ಗಳು ಕೆಲಸ ಮಾಡುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತಿದ್ದೀನಿ. ಎಲ್ಲಿಯೂ ಕೆಲಸ ಮಾಡೋದಿಲ್ಲ ಅನ್ನೋದು ಕೂಡ ತಪ್ಪು. ಸೊ ಎಲ್ಲಿ ಈ ರೂಪಿಯನ್ನ ಯೂಸ್ ಮಾಡ್ತಾ ಇದ್ದಾರೋ ನೀವು ಕೂಡ ಈ ರೂಪಿಯನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಈಸಿಯಾಗಿ ನೀವು ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೋಬಹುದು. ಸೊ ಈ ವ್ಯವಸ್ಥೆ ಸ್ಲೋಲಿ ದೇಶಾದ್ಯಂತ ಎಕ್ಸ್ಪಾಂಡ್ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಈ ತರ ನೋಟ್ಗಳನ್ನ ಯೂಸ್ ಮಾಡ್ತೀವೋ ಅದೇ ತರ ಡಿಜಿಟಲ್ ಈ ರೂಪಿ ಕೂಡ ಬರುತ್ತೆ. ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಮ ವ್ಯಾಲೆಟ್ ನಲ್ಲಿ 500 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ ನೀವು ಒಂದು ಮೆಡಿಕಲ್ ಶಾಪ್ಗೆ ಹೋಗಿ 180 ರೂಪಾಯಿ ಮೌಲ್ಯದ ಔಷಧಿಯನ್ನ ಖರೀದಿಸಿದ್ದೀರಾ. ಸೊ ನೀವು ಈ ರೂಪಿ ಆಪ್ ಮೂಲಕ 180 ರೂಪಾಯಿ ಪೇಮೆಂಟ್ ಅನ್ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅಷ್ಟೇ, ಉಳಿದಿರೋ ಹಣ ನಿಮ್ಮ ವ್ಯಾಲೆಟ್ ನಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಸೊ ಕೆಲವು ಬ್ಯಾಂಕ್ ಆಪ್ಗಳಲ್ಲಿ ಅದು ಬ್ಯಾಲೆನ್ಸ್ ಆಗಿ ಕೂಡ ಕಾಣಿಸಬಹುದು. ಸೊ ಇನ್ನು ಕೆಲವು ಆಪ್ಗಳಲ್ಲಿ ಡಿಜಿಟಲ್ ಡಿನಾಮಿನೇಷನ್ ರೂಪದಲ್ಲೂ ಕೂಡ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಮಾಡೋ ಅಗತ್ಯ ಇಲ್ಲ. ಪೇಮೆಂಟ್ ಆದ ತಕ್ಷಣ ಉಳಿದಿರೋ ಹಣ ವ್ಯಾಲೆಟ್ ನಲ್ಲಿ ಹಾಗೆ ಅಪ್ಡೇಟ್ ಆಗುತ್ತೆ. ಈಗ ಮತ್ತೊಂದು ದೊಡ್ಡ ಪ್ರಶ್ನೆ ಇದೆ ಸ್ನೇಹಿತರೆ. ಇಂಟರ್ನೆಟ್ ಇಲ್ದಿದ್ರೂ ಕೂಡ ಡಿಜಿಟಲ್ ಈ ರೂಪಿ ಮೂಲಕ ಪೇಮೆಂಟ್ ಅನ್ನ ಮಾಡಬಹುದಾ? ಈ ವಿಷಯದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇದೆ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಿಜ ಹೇಳಬೇಕು ಅಂತಂದ್ರೆ RBI ಈಗಾಗಲೇ ಆಫ್ಲೈನ್ CBDC ಪೇಮೆಂಟ್ ಮೇಲೂ ಕೆಲಸ ಮಾಡ್ತಾ ಇದೆ. ಸೊ ವಿಶೇಷವಾಗಿ ನೆಟ್ವರ್ಕ್ ಸರಿಯಾಗಿ ಸಿಗದ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಇಂಟರ್ನೆಟ್ ಸಮಸ್ಯೆ ಇರುವಂತ ಒಂದು ಪ್ಲೇಸ್ ಅಲ್ಲೂ ಕೂಡ ಡಿಜಿಟಲ್ ರೂಪಿ ಬಳಸುವಂತ ಅವಕಾಶ ಕಲ್ಪಿಸುವಂತ ಟೆಕ್ನಾಲಜಿಯನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಸೊ ಈಗಾಗಲೇ ಕೆಲವು ಪೈಲಟ್
ಪ್ರಾಜೆಕ್ಟ್ಗಳಲ್ಲಿ ಆಫ್ಲೈನ್ ಫೀಚರ್ಸ್ಗಳನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಆದರೆ ಈ ಸೌಲಭ್ಯ ಈಗಲೇ ಎಲ್ಲ ಯೂಸರ್ಸ್ಗೆ ಎಲ್ಲ ಬ್ಯಾಂಕ್ಗಳಲ್ಲಾಗಿರ್ಬೋದು ಅಥವಾ ಸಂಪೂರ್ಣವಾಗಿ ಲಭ್ಯ ಇದೆ ಅನ್ನೋದು ಹೇಳೋದಕ್ಕಾಗಲ್ಲ ಸ್ನೇಹಿತರೆ. ಇನ್ನೂ ಕೂಡ ಅದು ಚೆಕ್ಕಿಂಗ್ ಅಲ್ಲಿದೆ. ಸೊ ಹಾಗಾಗಿ ಇಂಟರ್ನೆಟ್ ಇಲ್ದಿದ್ರೂ ಕೂಡ ನಾವು ಎಲ್ಲೆಡೆ ಪೇಮೆಂಟ್ಸ್ ಅನ್ನ ಮಾಡಬಹುದು ಅನ್ನುವಂಥದ್ದು ಸದ್ಯದ ಮಾತಿಗೆ ನಂಬೋದಕ್ಕೆ ಹೋಗ್ಬಿಡಿ, ಆಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು. ಈ ಫೀಚರ್ ಇನ್ನಷ್ಟು ವ್ಯಾಪಕವಾಗುವಂತ ಸಾಧ್ಯತೆ ಕೂಡ ಇದೆ, ಬಟ್ ಅದಕ್ಕೆ ನಾವು ವೇಟ್ ಮಾಡಬೇಕಾಗತ್ತೆ. ಸೊ ಈಗ ಮುಖ್ಯ ವಿಚಾರಕ್ಕೆ ಬರೋಣ. RBI ಇಷ್ಟೊಂದು ಶ್ರಮ ಪಟ್ಟು ಡಿಜಿಟಲ್ ರೂಪಿಯನ್ನ ಯಾಕೆ ತಂದಿದೆ? ಸೊ ಇಷ್ಟೇ ನೋಟ್ ಇತ್ತಲ್ವಾ, ಫೋನ್ ಪೇ ಇತ್ತಲ್ವಾ ಅಂತ ಹೇಳ್ಕೊಂಡು ಇದರಿಂದ ಸಾಮಾನ್ಯ ಜನರಿಗೆ ಏನಪ್ಪಾ ಲಾಭ? ಸೊ ಮೊದಲನೇದಾಗಿ ಇದು RBI ಬಿಡುಗಡೆ ಮಾಡಿದಂತ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಪ್ರೈವೇಟ್ ವ್ಯಾಲೆಟ್ ಅಥವಾ ಪ್ರೈವೇಟ್ ಕಂಪನಿ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಇದು ಮೊದಲನೇದಾಗಿರುತ್ತೆ. ಇನ್ನು ಎರಡನೇದಾಗಿ ಜೇಬ್ನಲ್ಲಿ ಕ್ಯಾಶ್ ಕ್ಯಾರಿ ಮಾಡದೆ ಡಿಜಿಟಲ್ ರೂಪದಲ್ಲಿ ಅಫಿಷಿಯಲ್ ಕರೆನ್ಸಿಯನ್ನ ಇನ್ನು ಮುಂದೆ ನೀವು ಇಟ್ಕೊಳ್ಬಹುದು. ಸೊ ಅದು ಇನ್ನೂ ಕೂಡ ಈಸಿ ಆಗಿರುತ್ತೆ. ಸೊ ಮೂರನೇದಾಗಿ ದೇಶದಲ್ಲಿ ಫೇಕ್ ನೋಟ್ಸ್ ಗಳನ್ನ ಕಡಿಮೆ ಮಾಡೋದಕ್ಕೆ ಇದು ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಯಾಕಂತಂದ್ರೆ ಪ್ರತಿ ಡಿಜಿಟಲ್ ರುಪಿಗೂ ಕೂಡ ವಿಶೇಷ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಫೇಕ್ ನೋಟ್ಸ್ ಏನಿರುತ್ತೋ ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕಾಗತ್ತೆ. ಇನ್ನು ನಾಲ್ಕನೇದಾಗಿ ಕರೆನ್ಸಿ ಪ್ರಿಂಟಿಂಗು, ಟ್ರಾನ್ಸ್ಪೋರ್ಟೇಷನ್, ಕ್ಯಾಶ್ ಶಾರ್ಟೇಜ್ ಆಗಿರ್ಬೋದು, ATM ಗಳಿಗೆ ಕ್ಯಾಶ್ ತುಂಬೋದಾಗಿರ್ಬೋದು, ಇಂತಹ ಸಾಕಷ್ಟು ಕೆಲಸಗಳಿಗೆ RBI ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡುತ್ತೆ. ಸೊ ಡಿಜಿಟಲ್ ಕರೆನ್ಸಿ ಬಳಕೆ ಹೆಚ್ಚಾದ್ರೆ ಈ ಒಂದು ವೆಚ್ಚದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿತ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇದರ ಅರ್ಥ ಪೇಪರ್ ನೋಟ್ಸ್ ತಕ್ಷಣವೇ ಸಂಪೂರ್ಣವಾಗಿ ಮಾಯ ಆಗಿ ಹೋಗ್ಬಿಡುತ್ತೆ ಅಂತಲ್ಲ, ಅಥವಾ ಕರೆನ್ಸಿ ಪ್ರಿಂಟಿಂಗ್ ಸಂಪೂರ್ಣ ನಿಲ್ಲುತ್ತೆ ಅನ್ನುವಂಥದ್ದಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದು ಅಪ್ಡೇಟ್ ಆಗ್ತಾ ಬರುತ್ತೆ. ಸೊ ಇಲ್ಲೇ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಏನ್ ಗೊತ್ತಾ? ಸೊ ನೀವು ಇವತ್ತು UPI ಮೂಲಕ ಟೀ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಹೀಗೆ ಸಣ್ಣ ಸಣ್ಣ ಪೇಮೆಂಟ್ಸ್ ಗಳನ್ನ ಮಾಡ್ತಿರಲ್ವಾ? ಸೊ ಅವು ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಇವತ್ತು ನಾವು ಎಷ್ಟು ರೂಪಾಯಿ ಖರ್ಚು ಮಾಡಿದ್ವಿ, ಎಲ್ಲೆಲ್ಲಿ ಖರ್ಚು ಮಾಡಿದ್ವಿ ಅನ್ನುವಂಥ ಡೀಟೇಲ್ಸ್ ಬರುತ್ತೆ. ಬಟ್ ಇಲ್ಲಿ ಈ ರೂಪಿ ವ್ಯಾಲೆಟ್ ಮೂಲಕ ನಡೆಯುವಂತ ಟ್ರಾನ್ಸಾಕ್ಷನ್ UPI ಗಿಂತ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಿಮ್ಗೆ ಕೆಲಸ ಮಾಡುತ್ತೆ. ಸೊ ಅದು ಹೇಗೆ ಅಂತಂದ್ರೆ, ಸೊ ಇದನ್ನ ಹಲವಾರು ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ಗೆ ಏನು ಗೊತ್ತಾಗೋದಿಲ್ಲ, ಯಾರು ಕೂಡ ಟ್ರ್ಯಾಕ್ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಅದು ಸಂಪೂರ್ಣ ಸತ್ಯ ಅಲ್ಲ ಸ್ನೇಹಿತರೆ. ಎಲ್ಲವೂ ಕೂಡ ಟ್ರ್ಯಾಕ್ ಆಗುತ್ತೆ. ಸೊ RBI ಸ್ಪಷ್ಟವಾಗಿ ಹೇಳಿರೋದು ಏನಪ್ಪಾ ಅಂತಂದ್ರೆ, ಬಳಕೆದಾರರ ಪ್ರೈವಸಿಯನ್ನ ಗಮನದಲ್ಲಿಟ್ಕೊಂಡು ಈ ವ್ಯವಸ್ಥೆಯನ್ನ ನಾವು ರೂಪಿಸಿದ್ದೀವಿ. ಆದ್ರೆ ಕಾನೂನುಬದ್ಧ ಅಗತ್ಯ ಬಂದ್ರೆ ಸಂಬಂಧಿತ ಅಧಿಕಾರಿಗಳಿಗೆ ಬೇಕಾದಂತ ಮಾಹಿತಿ ದೊರೆಯೋ ರೀತಿಯಲ್ಲೇ ಈ ರೂಪಿಯನ್ನ ಡಿಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಸಂಪೂರ್ಣ ಯಾರು ಟ್ರ್ಯಾಕ್ ಮಾಡಲ್ಲ ಅನ್ನುವಂಥದ್ದಲ್ಲ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನ ಕೂಡ ಯಾರು ಬೇಕಾದ್ರೂ ನೋಡಬಹುದು ಅನ್ನುವಂಥದ್ದು ಕೂಡ ಸತ್ಯ ಅಲ್ಲ. ಬಟ್ ನಿಮ್ಗೆ ಪ್ರೈವಸಿ ಅಥವಾ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ಎರಡರ ಮಧ್ಯೆ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ಪ್ರತಿದಿನ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ RBIಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಲ್ಲ ಅಂತಂದ್ರೆ ಅದು ತಪ್ಪು. ಸೊ ಇನ್ನೊಂದು ಮಿತ್ಸ್ ಕೂಡ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗ್ತಾ ಇದೆ. ಸೊ ಡಿಜಿಟಲ್ ರೂಪಿಯನ್ನ ಹ್ಯಾಕ್ ಮಾಡೋದು ಅಸಾಧ್ಯ ಅಂತ ಹೇಳ್ಕೊಂಡು, ಸೊ ಇದನ್ನ ಕಾಪಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಸೊ ಸಾಕಷ್ಟು ಜನ ಅದನ್ನ ಹೇಳ್ತಾ ಇದ್ರೆ, ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಯಾವುದೇ ಡಿಜಿಟಲ್ ಸಿಸ್ಟಮ್ ಬಗ್ಗೆ 100% ಹ್ಯಾಕ್ ಆಗೋದಿಲ್ಲ ಅನ್ನುವಂಥದ್ದು ಯಾರು ಕೂಡ ಅದನ್ನ ಖಚಿತಪಡಿಸೋದಿಲ್ಲ. ಸೊ RBI ಕೂಡ ಅಂತಹ ಯಾವುದೇ ಹೇಳಿಕೆಯನ್ನ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ. ಆದ್ರೆ ಡಿಜಿಟಲ್ ರೂಪಿಗಾಗಿ ಅತ್ಯಾಧುನಿಕ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಅಥವಾ ಕ್ರಿಪ್ಟೋಗ್ರಾಫಿಕ್ ಪ್ರೊಟೆಕ್ಷನ್ ಆಗಿರ್ಬೋದು, ಮಲ್ಟಿಪಲ್ ಸೆಕ್ಯೂರಿಟಿ ಲೇಯರ್ಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳನ್ನ ಬಳಸಲಾಗಿದೆ. ಹಾಗಾಗಿ ಇದು ಅತ್ಯಂತ ಸುರಕ್ಷಿತ ಡಿಜಿಟಲ್ ಕರೆನ್ಸಿಗಳಲ್ಲಿ ಒಂದಾಗಿ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ 100% ಹ್ಯಾಕೇ ಆಗಲ್ಲ ಅನ್ನುವಂಥದ್ದು ಇಂಪಾಸಿಬಲ್ ಸ್ನೇಹಿತರೆ. ಸೊ ಈಗ ಈ ವಿಡಿಯೋದಲ್ಲಿರುವಂತ ಅತ್ಯಂತ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡುವಂತ ಟೈಮ್ ಬಂದಿದೆ. ಸೊ ಡಿಜಿಟಲ್ ರೂಪಿ ಬಂದ್ರೆ ಪೇಪರ್ ನೋಟ್ಸ್ಗಳು ರದ್ದಾಗುತ್ತಾ ಮೇಡಮ್? ಸೊ ನಾವು ಯಾವ ಪೇಪರ್ನ, ಈ ನೋಟ್ನ ಎಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು, ಖಂಡಿತ ಇಲ್ಲ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಎಲ್ರಿಗೂ ಇರುವಂತಹ ಒಂದು ಪ್ರಶ್ನೆಗೆ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಡಿಜಿಟಲ್ ರೂಪಿ ಬಂದ್ರೆ ಇನ್ನು ನಮ್ಮ ಈ ಒಂದು 500 ರೂಪಾಯಿ 100 ರೂಪಾಯಿ ನೋಟು ರದ್ದಾಗ್ಬಿಡುತ್ತೆ, ನಾವು ಬ್ಯಾಂಕ್ಗೆ ಹೋಗಿ ಎಲ್ಲ ಕೊಟ್ಬಿಡ್ಬೇಕು ಅಂತ ಹೇಳ್ಕೊಂಡು. ಇಲ್ಲಿವರೆಗೆ RBI ಅಂತ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಸೊ ನಿಮ್ಮ ಬಳಿ ಇರುವಂತ 10 ರೂಪಾಯಿ ಆಗಿರ್ಬೋದು, 20, 50
100, 200, 500 ರೂಪಾಯಿ ನೋಟ್ಗಳು ಏನಿದೆಯೋ ಸೊ ಅಂತಹ ನೋಟ್ಗಳ ಪೈಕಿ ಈಗ ಚಲಾವಣೆಯಲ್ಲಿರುವಂಥ ಮಾನ್ಯ ನೋಟ್ಗಳು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ಎಂದಿನಂತೆ ಮಾನ್ಯವಾಗಿ ಇರುತ್ತೆ. ಸೊ ನಿಮಗೆ ರದ್ದಾಗಲ್ಲ ಸ್ನೇಹಿತರೆ. ಇದು ನೀವು ಪ್ರತಿದಿನ ಎಲ್ಲ ಅಂಗಡಿಗೆ ಹೋದ್ರೂ ತಗೊಳ್ಳೇಬೇಕಾಗತ್ತೆ. ನಾಣ್ಯಗಳು ಕೂಡ ಕಂಟಿನ್ಯೂ ಆಗುತ್ತೆ. 10 ರೂಪಾಯಿ, 5 ರೂಪಾಯಿ ಕಾಯಿನ್ ಇದೆಯಲ್ಲ ಅದು ಕಂಟಿನ್ಯೂ ಆಗುತ್ತೆ. ನಾಳೆಯಿಂದ ATMಗಳಲ್ಲಿ ಕ್ಯಾಶ್ ಕೂಡ ಸಿಗೋದಿಲ್ಲ ಅನ್ನುವಂಥ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದೆ. ಸರ್ಕಾರ ಪೇಪರ್ ಕರೆನ್ಸಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕ್ತಾ ಇದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮೆಸೇಜ್ಗಳಾಗಿರ್ಬೋದು, ರೂಮರ್ಸ್ಗಳು ಕೇಳ್ತಾ ಇದೆ. ಸೊ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತೀನಿ. RBI ಡಿಜಿಟಲ್ ರೂಪಿಯನ್ನ ಕ್ಯಾಶ್ಗೆ ಪರ್ಯಾಯ ಡಿಜಿಟಲ್ ಆಯ್ಕೆಯಾಗಿ ಪರಿಚಯಿಸಿರುವಂಥದ್ದು. ಸೊ ಕ್ಯಾಶ್ ಅನ್ನ ತಕ್ಷಣ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ಕ್ಯಾಶ್ಗಳು ಅದೇ ರೀತಿ ಕೆಲಸ ಮಾಡುತ್ತೆ, ಡಿಜಿಟಲ್ ರೂಪಿ ಕೂಡ ಅದೇ ತರ ಕೆಲಸ ಮಾಡುತ್ತೆ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಮೇಡಮ್ ಹಾಗಾದ್ರೆ ನಾವು ಪ್ರತಿದಿನ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇವುಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಇದರ ಪರಿಸ್ಥಿತಿ ಏನಾಗುತ್ತೆ, ಇದೆಲ್ಲ ಮುಂದೆ ಮುಚ್ಚಿಬಿಡುತ್ತಾ ಅನ್ನುವಂಥದ್ದು ಸಾಕಷ್ಟು ಜನರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೂಡ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಸೊ ನಿಜ ಹೇಳಬೇಕು ಅಂತಂದ್ರೆ ಆ ತರ ಆಗೋದಿಲ್ಲ. ಸೊ UPI ಒಂದು ಪೇಮೆಂಟ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ರೂಪಿ ಒಂದು ಕರೆನ್ಸಿ ಸಿಸ್ಟಮ್ ಆಗಿರುತ್ತೆ. ಸೊ ಇವೆರಡರ ಕೆಲಸನೂ ಬೇರೆ. ಫಾರ್ ಎಕ್ಸಾಂಪಲ್, ನಿಮ್ ಬಳಿ ಕ್ಯಾಶ್ ಇದ್ರೆ ನೀವು ಅದನ್ನ ನೇರವಾಗಿ ಅಂಗಡಿಯಲ್ಲಿ ಕೊಟ್ಟು ಪೇಮೆಂಟ್ ಅನ್ನ ಮಾಡಬಹುದು. ಅದೇ ಹಣ ಬ್ಯಾಂಕ್ ಅಕೌಂಟ್ ನಲ್ಲಿ ಇತ್ತು ಅಂತಂದ್ರೆ ನೀವು ಈ ರೀತಿ UPI ಮೂಲಕ, ಗೂಗಲ್ ಪೇ, ಫೋನ್ ಪೇ ಇವುಗಳನ್ನ ಬಳಸ್ಕೊಂಡು ಅದರ ಮೂಲಕ UPI ಮೂಲಕ ದುಡ್ಡನ್ನ ಕಳಿಸ್ತೀರಾ. ಸೊ ಈಗ ಡಿಜಿಟಲ್ ರೂಪಿ ಕೂಡ ಅದೇ ಪಟ್ಟಿಗೆ ಸೇರಿದ ಮತ್ತೊಂದು ಪೇಮೆಂಟ್ ಆಪ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ಯಾಶು, UPI, ಡಿಜಿಟಲ್ ರೂಪಿ ಈ ಮೂರನ್ನು ಕೂಡ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನೀವು ಯಾವ್ದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಭಾರತ ಮಾತ್ರ ಅಲ್ಲ, ಜಗತ್ತಿನ ಅನೇಕ ದೇಶಗಳು ಕೂಡ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ಮೇಲೆ ಕೆಲಸವನ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಚೀನಾ ಈಗಾಗಲೇ ತನ್ನ ಡಿಜಿಟಲ್ ಯಾನ್ ಅನ್ನ ದೊಡ್ಡ ಮಟ್ಟದಲ್ಲಿ ಪೈಲಟ್ ಮಾಡಿದೆ. ಸೊ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಜಪಾನ್, ಈ ತರ ಸಾಕಷ್ಟು ದೇಶಗಳು ಕೂಡ ತಮ್ಮದೇ ಆದಂತ ಡಿಜಿಟಲ್ ಕರೆನ್ಸಿಯ ಪ್ರಾಜೆಕ್ಟ್ ಗಳ ಮೇಲೆ ರಿಸರ್ಚ್ ಅನ್ನ ಮಾಡ್ತಾ ಇದೆ. ಅದೇ ತರ ನಮ್ಮ ಭಾರತದಲ್ಲೂ ಕೂಡ ರಿಸರ್ಚ್ ಗಳು ನಡೀತಾ ಇದೆ. ಸೊ RBI 2022ರಲ್ಲಿ CBDC ಪೈಲಟ್ ಪ್ರಾಜೆಕ್ಟ್ ಅನ್ನ ಆರಂಭಿಸಿತು. ಆ ಟೈಮಲ್ಲಿ ಹಂತವಾಗಿ ಹೊಸ ಬ್ಯಾಂಕ್ಸ್ ಆಗಿರ್ಬೋದು, ಹೊಸ ಯೂಸರ್ಸ್ ಆಗಿರ್ಬೋದು, ಹೊಸ ಫೀಚರ್ಸ್ ಇವೆಲ್ಲವನ್ನ ಸೇರಿಸ್ತಾ ಬಂತು. ಈ ವ್ಯವಸ್ಥೆಯನ್ನ ವಿಸ್ತರಿಸ್ತಾ ಬಂತು. ಅಂದ್ರೆ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ ತಲುಪುವಂತ ಟೆಕ್ನಾಲಜಿ ಅಲ್ಲ. ಸೊ ನಿಮ್ಗೆ ಲೇಟರ್ ಆನ್ ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಒಂದೇ ದಿನದಲ್ಲಿ ನಿಂತು ಹೋಗುವಂತ ಪ್ರಾಜೆಕ್ಟ್ ಕೂಡ ಅಲ್ಲ ಸ್ನೇಹಿತರೆ. ಸೊ ಈಗ 2025-26 ಅಂತ ಬಂದಾಗ ಡಿಜಿಟಲ್ ಕರೆನ್ಸಿಯನ್ನ ಈಗ ಸರ್ಕಾರ ತಂದಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಇದು ನಮಗೆ ಒಂದು ಈಸಿ ಆಗಿರುವಂತ ಸ್ಟ್ರಕ್ಚರ್ ಆಗಿ ಹೋಗ್ಬಿಡುತ್ತೆ. ಸೊ ನಾವು ಒಂದು ವಿಷಯವನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಸೊ 2016ರಲ್ಲಿ UPI ಮೊದಲ ಬಾರಿಗೆ ಬಂದಾಗ್ಲೂ ಕೂಡ ಬಹಳ ಜನ ಏನಂದ್ರು, ಸೊ ಇದು ಭಾರತದಲ್ಲಿ ನಡೆಯೋದಿಲ್ಲ, ಸೊ ಯಾವತ್ತಿದ್ರೂ ಕೂಡ ನಮ್ಗೆ ಕ್ಯಾಶ್ ಕಿಂಗ್ ಅಂತ ಹೇಳ್ತಾ ಇದ್ರು. ಸಣ್ಣ ಅಂಗಡಿ ಮಾಲೀಕರಿಗೂ ಮೊದಲಿಗೆ ಸ್ವಲ್ಪ ಭಯ ಆಯ್ತು. ಸೊ ಇದು ಹೇಗಪ್ಪ ಕೆಲಸ ಮಾಡುತ್ತೆ. ಸೊ ಇವತ್ತಿನ ಪರಿಸ್ಥಿತಿ ನೋಡಿ, ಟೀ ಅಂಗಡಿ ಆಗಿರ್ಬೋದು ಅಥವಾ ತರಕಾರಿ ಅಂಗಡಿ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಬಸ್ಸು, ಶಾಪಿಂಗು, ಎಲ್ಲೇ ಹೋದ್ರೂ ಕೂಡ QR ಕೋಡ್ ಇಲ್ಲದೆ ಬಿಸ್ನೆಸ್ ಮಾಡೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಬಂದಾಗಿದೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕು. ಎಲ್ಲ ಟೆಕ್ನಾಲಜಿಯನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ಸೊ ಅದೇ ರೀತಿ ಈ ರೂಪಿ ಕೂಡ. ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಂಡ್ವಿ ಹೇಳಿ. ಈ ರೂಪಿ ಅಂದ್ರೆ ಏನು ಅಂತ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ. ಇದು ಬಿಟ್ಕಾಯಿನ್ ಅಲ್ಲ, ಇನ್ವೆಸ್ಟ್ಮೆಂಟ್ ಸ್ಕೀಮ್ ಕೂಡ ಅಲ್ಲ, ಕೇವಲ ಒಂದು ವ್ಯಾಲೆಟ್ ಆ್ಯಪ್ ಕೂಡ ಅಲ್ಲ. ಸೊ ಇದು RBI ಬಿಡುಗಡೆ ಮಾಡಿದಂಥ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಸೊ ಇದರ ಮೌಲ್ಯ ಯಾವಾಗಲೂ ಕೂಡ ಭಾರತೀಯ ರೂಪಾಯಿಯಷ್ಟೇ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಈಗ ನಿಮ್ಮ ಸರದಿ, ನಿಮಗೆ ಈ ಅವಕಾಶ ಸಿಕ್ಕರೆ ಡಿಜಿಟಲ್ ರೂಪಿಯನ್ನ ಬಳಸ್ತೀರಾ, ಇನ್ನು UPI ಅಥವಾ ಕ್ಯಾಶ್ ಮೇಲೆ ಹೆಚ್ಚು ನಂಬಿಕೆಯನ್ನ ಇಡ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಲ್ರೆಡಿ ನೀವು ಈ ಡಿಜಿಟಲ್ ರೂಪಿಯನ್ನ ಬಳಸ್ತಾ ಇದ್ರೆ ಅದರ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ನೀವು ಇಲ್ಲಿ ಶೇರ್ ಮಾಡ್ಕೋಬಹುದು. ಈ ಒಂದು ವಿಡಿಯೋನ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.